ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಫ್ಲೂಯಿಡ್ ಲೆವೆಲ್ಸ್ ತಪಾಸಣೆ, ಸರ್ವಿಸಿಂಗ್ ರಿಸರ್ವಾಯರ್ಸ್, ರಿಪ್ಲೇಸಿಂಗ್ ಮತ್ತು ಕ್ಲೀನಿಂಗ್ ಫಿಲ್ಟರ್ಸ್ ಆಫ್ ಅ ಪವರ್ ಪ್ಲಾಂಟ್ ಬಗ್ಗೆ ತಿಳಿಯೋಣ. ಮೊದಲು ನಾವು ಜಾಬ್ ಸೀಕ್ವೆನ್ಸ್ ನೋಡೋಣ ಮತ್ತು ಸ್ಕಿಲ್ ಸೀಕ್ವೆನ್ಸ್. ಬನ್ನಿ ಜಾಬ್ ಸೀಕ್ವೆನ್ಸ್ ನೋಡೋಣ. ಬನ್ನಿ ಎಲ್ಲಕ್ಕಿಂತ ಮೊದಲು ಕಾರ್ಯದ ಕ್ರಮದ ಕಡೆ ನೋಡೋಣ. ಈ ವಿಡಿಯೋದ ಉದ್ದೇಶ ಪವರ್ ಪ್ಯಾಕ್ನಲ್ಲಿ ಉಪಯೋಗಿಸುವಂತಹ ವಿಭಿನ್ನ ಹೈಡ್ರಾಲಿಕ್ ತತ್ವದ ಬಗ್ಗೆ ತಿಳಿಯೋಣ. ಯಾಕಂದ್ರೆ ಸ್ವಚ್ಛ ಮಾಡೋದು ಮತ್ತು ಪವರ್ ಪ್ಯಾಡ್ ಅನ್ನು ಆಪರೇಷನ್ಗಾಗಿ ತಯಾರಾಗಿಡಲು ಸೆಕ್ಷನ್ ಟ್ರೈನರ್ನ ಒಂದು ಪದ್ಧತಿ ತಯಾರಿಸಲಾಗುತ್ತದೆ. ಮತ್ತು ಪವರ್ ಪ್ಯಾಕ್ನಲ್ಲಿ ಅನುಕ್ರಮದಲ್ಲಿ ಇವುಗಳನ್ನು ಸೆಟ್ ಮಾಡಬೇಕು. ಇವೆಲ್ಲವನ್ನು ಸುನಿಶ್ಚಿತ ಮಾಡಿದ್ಮೇಲೆ ಈ ಸಿಸ್ಟಮ್ ಬಂದ್ ಸ್ಥಿತಿಯಲ್ಲಿ ಹೈಡ್ರಾಲಿಕ್ ಪವರ್ ಪ್ಯಾಕ್ ಅನ್ನು ಹುಡುಕಿ. ಶೀರ್ಷದ ಕವರ್ ಅನ್ನು ತೆಗೆಯಲು ಶೀರ್ಷದಲ್ಲಿ ಹಾಕಿರುವ ಫಾಸ್ಟಿಂಗ್ ಬೋಲ್ಟ್ ಅನ್ನು ತೆಗೆಯಿರಿ. ಶೀರ್ಷದ ಕವರ್ ಅನ್ನು ಸಾವಧಾನವಾಗಿ ಉಲ್ಟಾ ಇಡಿ. ಯಾವುದೇ ಪೈಪ್ಗೆ ತೊಂದರೆ ಆಗದ ಹಾಗೆ ವಿಭಿನ್ನ ತತ್ವ, ಹೆಸರು ಮತ್ತು ಕಾರ್ಯವನ್ನು ಗುರುತಿಸಿಕೊಳ್ಳಿ. ಕನೆಕ್ಷನ್ನ ಕ್ರಮದ ಕಡೆಗೂ ಗಮನಹರಿಸಿ. ಪ್ರದೂಷಣದಿಂದ ಬಚಾವಾಗಲು ರಿಸರ್ವಾಯರ್ ಅನ್ನು ಪ್ಲಾಸ್ಟಿಕ್ ಕವರ್ನಿಂದ ಬಂದ್ ಮಾಡಿ. ಇದನ್ನು ಕ್ಲೀನ್ ಮಾಡಲು ಮತ್ತು ಜೋಡಿಸಲು ಇವುಗಳನ್ನು ತೆಗೆಯಿರಿ. ಸಂಚಾಲನೆಗಾಗಿ ಪವರ್ ಪ್ಯಾಕ್ ತಯಾರಿಸಿ. ರಾಹಲ್ ವಾಲ್ವ್ ಕೌಶಲ್ಯದ ಬಗ್ಗೆ ನಿರ್ಧರಿಸಿ. ಡಸ್ಟ್ ತೆಗೆಯಿರಿ. ಮತ್ತೆ ಡಸ್ಟ್ ಅನ್ನು ತೆಗೆಯಲು ಮತ್ತೆ ಎಲ್ಲಾ ಡಸ್ಟ್ ಅನ್ನು ಒಟ್ಟುಗೂಡಿಸಿ ಇದನ್ನು ತೆಗೆಯಿರಿ. ಇದಾದ ಮೇಲೆ ನಾವಿದನ್ನು ಸ್ವಚ್ಛ ಮಾಡಲಿದ್ದೇವೆ. ಹೀಗೆ ಮಾಡಲು ಇದನ್ನು ತೈಲದಲ್ಲಿ ಒದ್ದೆ ಮಾಡಿ ಮತ್ತೆ ಧೂಳು ಇರುವ ಕಡೆ ಹೀಗೆ ಗಾಳಿ ಬಿಡಿ. ನಾವಿಕನನ್ನು ವಾಪಸ್ ಸ್ಥಾನಕ್ಕೆ ತರಬಹುದು. ಇದರಲ್ಲೇನಾದ್ರೂ ತೊಂದರೆ ಆಗೋಂಥದ್ದಿದ್ರೆ ಅದನ್ನ ಬದಲಿಸಬಹುದು. ಸರಿಯಾಗಿ ಕೆಲಸ ಮಾಡಲು ಜಲಾಶಯದ ಶೀರ್ಷದ ಕವರ್ನ ಗ್ಯಾಸ್ಕೆಟ್ ಅನ್ನು ಪರಿಶೀಲಿಸಿ. ಪವರ್ ಪ್ಯಾಡ್ನ ಶೀರ್ಷದಲ್ಲಿ ಕವರ್ ಮಾಡಿದ ನಂತರ ಸ್ಕ್ರೂಗಳನ್ನು ಕೊಡಕಿ. ಮುಂದೆ ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ ಪವರ್ ಪ್ಯಾಡ್ನಲ್ಲಿ ಕೆಲಸ ಶುರು ಮಾಡಲು ಸೆಟ್ ಮಾಡೋದು. ಈ ಪವರ್ ಪ್ಯಾಕ್ ಒಳ್ಳೆ ಪ್ರದರ್ಶನ ನೀಡುತ್ತೆ, ಅಂದ್ರೆ ಇದು ನಿಷ್ಕ್ರಿಯ ಪರಿಸ್ಥಿತಿಯಲ್ಲಿ ನಡೀತಿದೆ. ಬನ್ನಿ ಈಗ ಇದರ ಸ್ಥಿತಿಯನ್ನು ಪರಿಶೀಲಿಸೋಣ. ಎಲ್ಲಕ್ಕಿಂತ ಮೊದಲು ಎಲ್ಲಾ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಿ. ಇದಾದ ಮೇಲೆ ಮೋಜರ್ ಮತ್ತು ಪಂಪ್ನ ಮಧ್ಯೆ ಕಪ್ಲಿಂಗ್ ಅನ್ನು ಪರಿಶೀಲಿಸಿ. ರಿಸರ್ವಾಯರ್ನಲ್ಲಿ ತೈಲದ ಹರಿವಿನ ಬಗ್ಗೆ ತಿಳಿಯಿರಿ. ಇದೇನಾದ್ರೂ ಇದರ ಪ್ರಕಾರ ಇಲ್ಲದಿದ್ದರೆ ರಿಸರ್ವಾಯರ್ನ ಅಕ್ಕಪಕ್ಕದಲ್ಲಿ ಮತ್ತು ಕೆಳಗೆ ಎಲ್ಲಾ ಅನಾವಶ್ಯಕ ವಸ್ತುಗಳನ್ನು ಸ್ವಚ್ಛ ಮಾಡಿ ತೈಲವನ್ನು ತುಂಬಿ. ಎಲ್ಲಾ ಕನೆಕ್ಟಿಂಗ್ ಹಾರ್ಸ್ ಅನ್ನು ನೋಡಿ ಮತ್ತು ಪರಿಶೀಲಿಸಿ. ಬ್ರೀಫ್ ಸರಿಯಾಗಿ ಹಾಕಿದ್ದಾರೋ ಇಲ್ವೋ ಎಂದು ಇದನ್ನ ಗಮನಿಸಿ. ತೈಲ ಡ್ರೆಸ್ ಫ್ಲೆಗ್ ಗುರುತು ಬಂದಾಗಿದ್ಯಾ ಮತ್ತೆ ಪವರ್ ಪ್ಯಾಕ್ನಲ್ಲಿ ಯಾವುದಾದ್ರೂ ತೊಂದರೆ ಸಮಸ್ಯೆಗಳು ಇದೆಯೇ ಎಂದು ಪರಿಶೀಲಿಸಿ. ಪೈಪ್ಗಳ ಮಧ್ಯದಲ್ಲಿ ಲೂಸ್ ಕನೆಕ್ಷನ್ ಆಗಿದ್ಯಾ ಅಂತ. ಪವರ್ ಬ್ಯಾಂಕ್ನ ಎಲೆಕ್ಟ್ರಿಕ್ ಮೋಟಾರ್ ಸ್ಟಾರ್ಟ್ ಮಾಡಿ, ಮೀಟರ್ ಬಂದ್ ಮಾಡಿ ಮತ್ತೆ ಎಲೆಕ್ಟ್ರಿಷಿಯನ್ ಅನ್ನು ಕರೆಯಿರಿ. ಅಂದ್ರೆ ಮೀಟರ್ ತಿರುಗುವ ದಿಕ್ಕು ವಿಪರೀತ ದಿಕ್ಕುಗಳಲ್ಲಿದ್ರೆ ಒತ್ತಡವನ್ನು ಹೆಚ್ಚಿಸಲು ಒತ್ತುವ ರಾಹತ್ ವಾಲ್ವ್ನಲ್ಲಿ ಅವಶ್ಯಕ ಒತ್ತುವ ವಾಲ್ವ್ ಅನ್ನು ಆನ್ ಮಾಡಿ. ಬಿಸಿಲಿನ ಪ್ರಕಾಶ ಜಲಾಶಯಕ್ಕೆ ಬರಲು ಧೂಳನ್ನು ಸರಿಯಾಗಿ ತೆಗೆಯುವುದು ಅಗತ್ಯ. ಇಲ್ಲಿ ನೀಡಿರುವ ನಿಯಮಗಳನ್ನು ಪಾಲಿಸಿ. ಇದನ್ನು ದೃಢಪಡಿಸಿದ ಮೇಲೆ ನಿಮ್ಮ ಕೈಗಳು ಸ್ವಚ್ಛವಾಗಿರಬೇಕು. ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಕ್ಲೀನ್ ಮಾಡಿ. ಮೇಲಿನ ಕವರ್ನ ಪ್ಲೇಟ್ ಅನ್ನು ತೆಗೆಯಿರಿ. ಸ್ಪ್ಯಾನರ್ ಅನ್ನು ಉಪಯೋಗಿಸಿ ಕೊಳೆಯನ್ನು ತೆಗೆಯಿರಿ. ಒಳ್ಳೆ ತೈಲ ಬಳಸಿ ಇದನ್ನು ಸ್ವಚ್ಛ ಮಾಡಿ. ಮತ್ತಿದರ ಮೇಲೆ ಒಳ್ಳೆ ಗಾಳಿ ಹಾರಿಸಿ. ಯಾವುದೇ ಕ್ಷತಿಗಾಗಿ ಸ್ಟೇನರ್ ಅನ್ನು ಪರಿಶೀಲಿಸಿ. ಇನ್ನೇನಾದ್ರೂ ಇದ್ರೆ ಬದಲಾಯಿಸಿ.
ಒಂದು ಈ ಪ್ರಕಾರದ ಜಲಾಶಯಕ್ಕಾಗಿ ಸ್ಟೇನರ್ ಅನ್ನು ವಾಪಸ್ ಅದರ ಸ್ಥಿತಿಗೆ ಪಂಚ್ ಮಾಡಿ. ನೀಡಿರುವ ನಿಯಮಗಳನ್ನು ಪಾಲಿಸಿ. ಹೈಡ್ರಾಲಿಕ್ ಸಿಸ್ಟಮ್ ಕ್ಲೋಸ್ ಮಾಡಿ. ಪವರ್ ಬ್ಯಾಂಕ್ನಿಂದ ತೈಲವನ್ನು ತೆಗೆಯಿರಿ. ಅನ್ಸ್ಕ್ರೂಯಿಂಗ್ ಮೌಂಟೇನ್ ಬೋಲ್ಟ್ಸ್ನಿಂದ ನಿರೀಕ್ಷಣಾ ಕವರ್ ತೆಗೆಯಿರಿ. ಸೆಕ್ಷನ್ ಸ್ಟೇನರ್ ಅನ್ನು ತೆಗೆಯಿರಿ. ಸೀಮೆ ಎಣ್ಣೆ ಯೂಸ್ ಮಾಡಿ ಸ್ಟೇನರ್ ಅನ್ನು ಸ್ವಚ್ಛ ಮಾಡಿ. ಮತ್ತಿದರ ಮೇಲೆ ಹೀಗೆ ಗಾಳಿಯನ್ನು ಹಾರಿಸಿ. ರಿಸರ್ವಯರ್ ಅನ್ನು ಚೆನ್ನಾಗಿ ಸ್ವಚ್ಛ ಮಾಡಿ. ಸೆಕ್ಷನ್ ಸ್ಟೇನರ್ನ ಶೆತಿಯನ್ನು ಪರಿಶೀಲಿಸಿ ಇದನ್ನು ವಾಪಸ್ ತನ್ನ ಜಾಗಕ್ಕೆ ಪಂಚ್ ಮಾಡಿ. ನಿರೀಕ್ಷಣಾ ಕವರ್ ಗ್ಯಾಸ್ಕೆಟ್ ಅನ್ನು ಬದಲಿಸಿ ಮತ್ತೆ ಹೀಗೆ ಅದನ್ನು ಉಜ್ಜಿ. ಬಡ್ತೆ ಪೇಜ್ ಒಂದು ಜಾಲವನ್ನು ಉಪಯೋಗಿಸಿ ಎಣ್ಣೆಯನ್ನು ಫಿಲ್ಟರ್ ಮಾಡಿದ ಮೇಲೆ ರಿಸರ್ವಯರ್ಗೆ ಎಣ್ಣೆಯನ್ನು ಬಿಡಿ. ಪುಷ್ಟೀಕರಿಸಿ ತೈಲದಲ್ಲಿ ಯಾವುದೇ ಧೂಳಿಲ್ಲವೆಂದು. ತೈಲದ ಬಗ್ಗೆ ಪರಿಶೀಲಿಸಿ. ಈಗ ಈ ಸಿಸ್ಟಮ್ ಅನ್ನು ಹೊರಗಡೆಯಿಂದ ಹಾಕಿರುವ ಸೆಕ್ಷನ್ ಸ್ಟೇನರ್ನ ಉಪಯೋಗಕ್ಕೆ ತಯಾರಾಗಿದೆ. ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಬಂದ್ ಮಾಡಿ ಮತ್ತು ಸ್ಟೇನರ್ ಯೂನಿಟ್ನೊಂದಿಗೆ ಸೇರಿರುವ 2 ಕ್ಯಾಂಪ್ ನೆಟ್ ಅನ್ನು ಸ್ಕ್ರೂ ಮಾಡಿ. ಸ್ಟೇನರ್ ಯೂನಿಟ್ ಅನ್ನು ಬೆಂಚ್ನ ಅನುಸಾರ ಹಿಡಿಯಿರಿ ಮತ್ತು ಮೌಂಟೇನ್ ವೋಲ್ಟ್ಸ್ ಅನ್ನು ತೆಗೆಯಿರಿ. ಸೆಕ್ಷನ್ ಸ್ಟೇನರ್ ಅನ್ನು ಕ್ಲೀನ್ ಮಾಡಿ ಅಥವಾ ಬದಲಿಸಿ. ಆವರಣವನ್ನು ಚೆನ್ನಾಗಿ ಸ್ವಚ್ಛ ಮಾಡಬೇಕಾಗುತ್ತೆ. ಸೆಕ್ಷನ್ ಸ್ಪೇನರ್ ಮತ್ತು ಸ್ಕ್ರೂ ಮೌಂಟ್ಲಿಂಗ್ ಬೋಲ್ಟ್ ಮೌಂಟ್ ಅನ್ನು ಸರಿ ಮಾಡಿ. ಸ್ಟೇನರ್ ಯೂನಿಟ್ ಅನ್ನು ಅದರ ಸ್ಥಿತಿಯಲ್ಲಿ ವಾಪಸ್ಸಿಡಿ. ಕನೆಕ್ಷನ್ ಸರಿಯಾಗಿ ಆಗಿದೆಯೋ ಇಲ್ವೋ ಎಂದು ಪರಿಶೀಲಿಸಿ. ಬನ್ನಿ, ನಾವು ಇಲ್ಲಿಯವರೆಗೆ ಏನು ಕಲಿತೆವೋ ಅದೆಲ್ಲವನ್ನು ಮತ್ತೊಮ್ಮೆ ಪುನರಾವರ್ತಿಸೋಣ. ಪವರ್ ಪ್ಯಾಕ್ ಅನ್ನು ಸಾವಧಾನದಿಂದ ಬೇರೆ ಮಾಡಿ, ಸ್ವಚ್ಛ ಮಾಡಿ ಮತ್ತು ಸ್ಟೇನರ್ ಅನ್ನು ಜೋಡಿಸಿ. ಪವರ್ ಪ್ಯಾಕ್ ಅನ್ನು ಆಪರೇಷನ್ಗಾಗಿ ತಯಾರು ಮಾಡಿ. ನನಗನ್ನಿಸ್ತಾ ಇದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನೆಲ್ಲ ಹೇಳಿದ್ದೇನೋ ಅದೆಲ್ಲವೂ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಇನ್ನೊಂದು ಎಕ್ಸೈಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಪುನಃ ಭೇಟಿ